ನಮಸ್ಕಾರ ಸ್ನೇಹಿತರೆ, ನಾನಿವತ್ತು ಒಂದು ಒಳ್ಳೆಯ ಟಾಪಿಕ್ನೊಂದಿಗೆ ಮತ್ತೆ ನಿಮ್ಮೊಂದಿಗೆ ಬಂದಿದ್ದೇನೆ. ಅದು ಯಾವುದಪ್ಪ ಅಂದರೆ ಕೃಷ್ಣನ ಅಮೂಲ್ಯ ಜೀವನದ ಪಾಠಗಳು. ಬನ್ನಿ ಸ್ನೇಹಿತರೆ. ಕರ್ಮ ಮಾಡು, ಫಲದ ಬಗ್ಗೆ ಚಿಂತಿಸಬೇಡ. ನಾವು ನಮ್ಮ ಕೆಲಸವನ್ನು ಪ್ರಾಮಾಣಿಕವಾಗಿ ಮಾಡಬೇಕು. ಫಲ ಯಾವಾಗಲೂ ನಮ್ಮ ಕೈಯಲ್ಲಿರುವುದಿಲ್ಲ. ಮನಸ್ಸನ್ನು ನಿಯಂತ್ರಿಸಿದವನೇ ನಿಜವಾದ ವಿಜಯಿ. ಕೋಪ, ಅಹಂಕಾರ, ಅಸೂಹೆ ಇವು ಜೀವನವನ್ನು ಹಾಳು ಮಾಡುತ್ತವೆ. ಸತ್ಯ ಮತ್ತು ಧರ್ಮದ ಮಾರ್ಗದಲ್ಲಿ ನಡೆ. ಸತ್ಯದ ದಾರಿ ಕಷ್ಟವಾದರೂ ಕೊನೆಯಲ್ಲಿ ಜಯ ಸಿಗುತ್ತದೆ. ಅತಿಯಾದ ಆಸೆ ದುಃಖಕ್ಕೆ ಕಾರಣವಾಗುತ್ತದೆ. ಬೇಕಾದಷ್ಟು ಮಾತ್ರ ಬಯಸಿದರೆ ಮನಸ್ಸಿಗೆ ನೆಮ್ಮದಿ ಸಿಗುತ್ತದೆ. ಒಳ್ಳೆಯ ಸ್ನೇಹ ಮತ್ತು ಒಳ್ಳೆಯ ಸಂಗಾತಿ ಜೀವನ ಬದಲಿಸುತ್ತದೆ. ಯಾವ ಜೊತೆ ಇರುತ್ತೇವೋ, ಯಾರ ಜೊತೆ ಬರುತ್ತೇವೋ ಅವರ ಗುಣಗಳು ನಮ್ಮಲ್ಲೂ ಬರುತ್ತದೆ. ಸಮಯ ಎಲ್ಲರಿಗೂ ಪಾಠ ಕಲಿಸುತ್ತದೆ. ಜೀವನದಲ್ಲಿ ಒಳ್ಳೆಯದು ಮತ್ತು ಕೆಟ್ಟದು ಎರಡೂ ಶಾಶ್ವತವಲ್ಲ. ಪ್ರತಿಯೊಬ್ಬರಲ್ಲಿ ಕ್ಷಮಿಸುವಂತಹ ಗುಣ ಇರಬೇಕು. ಕ್ಷಮಿಸುವ ಗುಣ ಇದ್ದರೆ ಕ್ಷಮಿಸುವ ಹೃದಯ ಹೊಂದಿರುವವನು ಒಳಗಿನ ಶಾಂತಿಯನ್ನು ಪಡೆದಿರುತ್ತಾನೆ. ಭಯವನ್ನು ಬಿಡು, ಆತ್ಮವಿಶ್ವಾಸ ಇಟ್ಟುಕೋ. ಧೈರ್ಯದಿಂದ ಮುಂದುವರೆದರೆ ಯಾವುದೇ ಸಂಕಷ್ಟಗಳ ಜಯಿಸಬಹುದು. ತಾಯಂದಿರಿಗೆ ಮತ್ತು ಗುರುಗಳಿಗೆ ಗೌರವವನ್ನು ಕೊಡಬೇಕು. ಅವರ ಆಶೀರ್ವಾದ ಜೀವನದ ದೊಡ್ಡ ಶಕ್ತಿಯಾಗಿರುತ್ತದೆ. ಭಕ್ತಿ ಮತ್ತು ನಂಬಿಕೆ ಜೀವನಕ್ಕೆ ಶಾಂತಿ ತರುತ್ತದೆ. ದೇವರ ಮೇಲೆ ನಂಬಿಕೆ ಇಟ್ಟ ಮನಸ್ಸು ಯಾವಾಗಲೂ ಬಲವಾಗಿರುತ್ತದೆ. ಮತ್ತು ಜೀವನದಲ್ಲಿ ಏನಾಗುತ್ತಿದೆಯೋ ಅದು ಒಳ್ಳೆಯದಕ್ಕಾಗಿದೆ ಅಂತ ನಾವು ಅಂದುಕೊಳ್ಳಬೇಕಾಗುತ್ತದೆ. ಜೀವನದಲ್ಲಿ ಬದಲಾವಣೆ ಸಹಜ. ಸುಖ ದುಃಖ ಎರಡೂ ಶಾಶ್ವತವಲ್ಲ. ಕೆಟ್ಟ ಸಮಯ ಬಂದಾಗ ಧೈರ್ಯ ಕಳೆದುಕೊಳ್ಳಬಾರದು. ಆತ್ಮವಿಶ್ವಾಸವೇ ಜೀವನದ ಶಕ್ತಿಯಾಗಿರುತ್ತದೆ. ಇತರರ ಮೆಚ್ಚುಗೆಗಿಂತ ಸ್ವಂತ ನಮ್ಮ ಮೇಲೆ ನಂಬಿಕೆಯನ್ನು ಇಟ್ಟುಕೊಳ್ಳಬೇಕು. ಭಕ್ತಿ ಮನಸ್ಸಿಗೆ ಶಾಂತಿ ಕೊಡುತ್ತದೆ. ದೇವರ ಮೇಲೆ ನಂಬಿಕೆ ಕಷ್ಟದ ಸಮಯದಲ್ಲಿ ಧೈರ್ಯ ನೀಡುತ್ತದೆ. ಕೃಷ್ಣನ ಅಮೂಲ್ಯ ಮಾತು ಇಲ್ಲಿದೆ. ನಿನ್ನ ಕರ್ತವ್ಯ ಮಾಡು, ಫಲವನ್ನು ನನ್ನ ಮೇಲೆ ಬಿಡು. ಮನಸ್ಸನ್ನು ಗೆದ್ದವನೇ ನಿಜವಾದ ವಿಜಯಿ. ಸತ್ಯದ ದಾರಿಯಲ್ಲಿ ನಡೆದರೆ ದೇವರು ನಿನ್ನ ಜೊತೆ ಇರುತ್ತಾನೆ. ಜೀವನದಲ್ಲಿ ನಡೆದ ಪ್ರತಿಯೊಂದು ಘಟನೆಗೂ ಒಂದು ಕಾರಣ ಇರುತ್ತದೆ. ಜೀವನದ ಸತ್ಯ. ಕೃಷ್ಣನು ಹೇಳುವಂತೆ ಜೀವನ ಒಂದು ಯುದ್ಧ ಇದ್ದಂತೆ. ಧೈರ್ಯ, ಸತ್ಯ ಮತ್ತು ಸಹನೆಯಿಂದ ಬದುಕಿದವನೇ ನಿಜವಾದ ಗೆದ್ದವನು ಎಂದರ್ಥ. ಜೈ ಶ್ರೀಕೃಷ್ಣ ಪರಮಾತ್ಮ. ಭಗವದ್ಗೀತೆಯಲ್ಲಿ ಕೃಷ್ಣನು ಹೇಳಿದ ಮಾತುಗಳು ಕೇವಲ ಧಾರ್ಮಿಕ ಉಪದೇಶಗಳಲ್ಲ. ಜೀವನವನ್ನು ಸರಿಯಾಗಿ ನಡೆಸುವ ಮಹಾನ್ ಮಾರ್ಗದರ್ಶನವಾಗಿದೆ. ಮಾನವನ ದುಃಖ, ಭಯ, ಕೋಪ, ಅಸೂಹೆ, ಆಸೆ ಮತ್ತು ಸಂಬಂಧಗಳ ಬಗ್ಗೆ ಕೃಷ್ಣನು ಆಳವಾದ ಸತ್ಯಗಳನ್ನು ಹೇಳಿದ್ದಾನೆ. ಕರ್ಮವೇ ಮುಖ್ಯ, ಫಲದ ಬಗ್ಗೆ ಚಿಂತಿಸಬೇಡ. ನಿನಗೆ ಕರ್ಮ ಮಾಡುವ ಹಕ್ಕಿದೆ, ಆದರೆ ಅದರ ಫಲದ ಮೇಲೆ ಹಕ್ಕಿಲ್ಲ. ಅರ್ಥ, ನಾವು ನಮ್ಮ ಕೆಲಸವನ್ನು ಪ್ರಾಮಾಣಿಕವಾಗಿ ಮಾಡಬೇಕು. ಫಲ ಯಾವಾಗಲೂ ಬರುತ್ತದೆ ಎಂದು ಚಿಂತಿಸುತ್ತಾ ಬದುಕಿದರೆ ಮನಸ್ಸಿಗೆ ಶಾಂತಿ ಇರುವುದಿಲ್ಲ. ಕೆಲವರು ಒಳ್ಳೆಯದನ್ನು ಮಾಡಿದರೂ ತಕ್ಷಣ ಫಲ ಸಿಗುವುದಿಲ್ಲ. ಆದರೆ ದೇವರು ಯಾವ ಒಳ್ಳೆಯ ಕಾರ್ಯವನ್ನು ವ್ಯರ್ಥ ಮಾಡೋದಿಲ್ಲ. ಮನಸ್ಸನ್ನು ಗೆದ್ದವನೇ ನಿಜವಾದ ವಿಜಯಿ. ಬಾಹ್ಯ ಶತ್ರುವನ್ನು ಗೆಲ್ಲುವುದು ಸುಲಭ, ಆದರೆ ಕೋಪ, ಅಹಂಕಾರ, ಅಸೂಹೆ ಮತ್ತು ದುಷ್ಟ ಚಿಂತನೆಗಳನ್ನು ಗೆಲ್ಲುವುದು ದೊಡ್ಡ ಸಾಧನೆ. ಮನಸ್ಸು ನಿಯಂತ್ರಣದಲ್ಲಿ ಇದ್ದರೆ ಜೀವನದಲ್ಲಿ ಶಾಂತಿ ಇರುತ್ತದೆ. ಸತ್ಯ ಮತ್ತು ಧರ್ಮ ಎಂದಿಗೂ ಸೋಲುವುದಿಲ್ಲ. ಮಹಾಭಾರತದಲ್ಲೇ ಕೃಷ್ಣನು ಧರ್ಮದ ಪರ ನಿಂತನು. ಕೆಲವೊಮ್ಮೆ ಸುಳ್ಳಲ್ಲಿ ಗೆದ್ದಂತೆ ಕಾಣಬಹುದು, ಆದರೆ ಕೊನೆಯಲ್ಲಿ ಸತ್ಯವೇ ಜಯಿಸಿತು.
ಸತ್ಯದ ದಾರಿ ಕಷ್ಟವಾದರೂ ಅದು ಗೌರವ ಮತ್ತು ನೆಮ್ಮದಿಯನ್ನು ಕೊಡುತ್ತದೆ. ಅರ್ಜುನ ಯುದ್ಧ ಭೂಮಿಯಲ್ಲಿ ಭಯದಿಂದ ಕುಗ್ಗಿದಾಗ ಕೃಷ್ಣನು ಧೈರ್ಯ ತುಂಬಿದನು. ಅವನು ಹೇಳಿದ್ದು, ಭಯ ಬಿಡು, ಧೈರ್ಯದಿಂದ ನಿನ್ನ ಕರ್ತವ್ಯ ಮಾಡು. ಜೀವನದಲ್ಲೂ ಸಮಸ್ಯೆಗಳು ಬರುತ್ತವೆ, ಆದರೆ ಭಯದಿಂದ ಓಡಿದರೆ ಸಮಸ್ಯೆ ದೊಡ್ಡದಾಗುತ್ತದೆ. ಇಂದು ಇರುವ ಸಂತೋಷ ನಾಳೆ ಇರದೇ ಇರಬಹುದು. ಇಂದು ಇರುವ ದುಃಖವು ಶಾಶ್ವತವಲ್ಲ. ಆದ್ದರಿಂದ ಒಳ್ಳೆಯ ಸಮಯದಲ್ಲಿ ಅಹಂಕಾರ ಬೇಡ, ಕೆಟ್ಟ ಸಮಯದಲ್ಲಿ ನಿರಾಸೆ ಬೇಡ. ಅತಿಯಾದ ಆಸೆ ದುಃಖಕ್ಕೆ ಕಾರಣವಾಗುತ್ತದೆ. ಯಾಕೆ ಗೊತ್ತಾ? ಹಣ, ಹೆಸರು, ಸ್ಥಾನಮಾನ ಎಲ್ಲವೂ ಬೇಕು, ಆದರೆ ಅತಿಯಾದ ಆಸೆ ಮನಸ್ಸಿನ ಶಾಂತಿಯನ್ನು ಕಳೆದುಕೊಳ್ಳುತ್ತದೆ. ಕೃಷ್ಣನು ತೃಪ್ತಿಯ ಜೀವನವೇ ಸುಖದ ಜೀವನ ಎಂದು ಹೇಳುತ್ತಾನೆ. ಸ್ವಾರ್ಥದಿಂದ ನಿರ್ಮಿಸಿದ ಸಂಬಂಧಗಳು ಹೆಚ್ಚು ದಿನ ಉಳಿಯುವುದಿಲ್ಲ. ನಿಜವಾದ ಪ್ರೀತಿ ಅರ್ಥೈಸಿಕೊಳ್ಳುವಲ್ಲಿ ಇರುತ್ತದೆ. ಯಾರ ಮನಸ್ಸನ್ನು ಅಗತ್ಯವಾಗಿ ನೋಯಿಸಬಾರದು. ಕೆಟ್ಟ ಸಂಗಾತಿ ಮನುಷ್ಯನನ್ನ ಕೆಟ್ಟ ದಾರಿಗೆ ಕರೆದೊಯ್ಯುತ್ತದೆ. ಒಳ್ಳೆಯ ಸ್ನೇಹ ಜೀವನವನ್ನು ಬೆಳಗುತ್ತದೆ. ಕೃಷ್ಣ ಮತ್ತು ಅರ್ಜುನನ ಸ್ನೇಹ ಇದಕ್ಕೆ ದೊಡ್ಡ ಉದಾಹರಣೆ. ಪ್ರತಿಕಾರ ತಾತ್ಕಾಲಿಕ ಸಂತೋಷ ಕೊಡಬಹುದು, ಆದರೆ ಕ್ಷಮೆ ಮನಸ್ಸಿಗೆ ಶಾಂತಿ ಕೊಡುತ್ತದೆ. ಕ್ಷಮಿಸುವವನು ದುರ್ಬಲನಲ್ಲ, ಅವನೇ ನಿಜವಾದ ಬಲಿಷ್ಠವಂತನು. ಜೀವನದಲ್ಲಿ ಎಲ್ಲರೂ ಒಂದಲ್ಲೊಂದು ಸಮಯದಲ್ಲಿ ಸೋಲುತ್ತಾರೆ, ಆದರೆ ಸೋಲಿನ ನಂತರ ಮತ್ತೆ ಎದ್ದು ನಿಲ್ಲುವವನೇ ಗೆಲ್ಲುತ್ತಾನೆ. ಕೋಪದಿಂದ ಬುದ್ಧಿ ನಾಶವಾಗುತ್ತದೆ. ಕೋಪದಲ್ಲಿ ತೆಗೆದುಕೊಂಡ ನಿರ್ಧಾರ ಜೀವನವನ್ನೇ ಹಾಳು ಮಾಡುತ್ತದೆ. ಪ್ರತಿ ಸಮಸ್ಯೆಯೂ ನಮಗೆ ಏನಾದರೂ ಕಲಿಸುತ್ತದೆ. ನೋವು ಬಂದಾಗ ಕುಗ್ಗಬಾರದು, ಅದು ನಮ್ಮನ್ನು ಬಲಿಷ್ಠರನ್ನಾಗಿ ಮಾಡುತ್ತದೆ. ನಿನ್ನ ಕರ್ತವ್ಯವನ್ನು ಪ್ರಾಮಾಣಿಕವಾಗಿ ಮಾಡು. ಸತ್ಯದ ದಾರಿಯಲ್ಲಿ ನಡೆಯುವವರನ್ನು ದೇವರು ಕಾಪಾಡುತ್ತಾನೆ. ಮನಸ್ಸನ್ನು ಗೆದ್ದವನೇ ಜೀವನವನ್ನು ಗೆಲ್ಲುತ್ತಾನೆ. ಭಯವನ್ನು ಬಿಡು, ಧೈರ್ಯವಾಗಿ ಮುಂದೆ ನಡೆಯಬೇಕು. ಒಳ್ಳೆಯ ಹೃದಯ ಎಂದಿಗೂ ಸೋಲುವುದಿಲ್ಲ. ಜೀವನದ ದೊಡ್ಡ ಸತ್ಯ ಯಾವುದು ಗೊತ್ತಾ? ಜೀವನದಲ್ಲಿ ಏನಾಗುತ್ತಿದೆಯೋ ಅದು ಒಂದು ಕಾರಣಕ್ಕಾಗಿ ಆಗುತ್ತದೆ. ಇಂದು ಅರ್ಥವಾದದ್ದು ನಾಳೆ ಅರ್ಥವಾಗುತ್ತದೆ. ನಿನ್ನ ಕರ್ತವ್ಯ ಮಾಡು, ಫಲವನ್ನು ದೇವರ ಮೇಲೆ ಬಿಡು. ಕೃಷ್ಣನು ಅರ್ಜುನನಿಗೆ ಹೇಳಿದ ಅತ್ಯಂತ ಮಹತ್ವದ ಪಾಠ ಇದು. ಬಹಳ ಜನರು ಕೆಲಸ ಮಾಡುವುದಕ್ಕಿಂತ ಫಲದ ಬಗ್ಗೆ ಹೆಚ್ಚು ಯೋಚಿಸುತ್ತಾರೆ. ನಾನು ಗೆಲ್ಲುವೆಯಾ? ಜನರು ಏನು ಹೇಳುತ್ತಾರೆ? ನನಗೆ ಲಾಭವಾಗುತ್ತದೆಯಾ ಎಂಬ ಭಯ ಮತ್ತು ಚಿಂತೆ ಮನಸ್ಸನ್ನು ದುರ್ಬಲಗೊಳಿಸುತ್ತದೆ. ಆದರೆ ಕೃಷ್ಣನು ಹೇಳುತ್ತಾನೆ, ನಿನಗೆ ಕರ್ಮ ಮಾಡುವ ಹಕ್ಕು ಇದೆ, ಫಲದ ಮೇಲೆ ಹಕ್ಕಿಲ್ಲ ಅಂತ. ಅರ್ಥ, ಪ್ರಾಮಾಣಿಕವಾಗಿ ಕೆಲಸ ಮಾಡು, ಫಲ ತಡವಾಗಿ ಬಂದರೂ ನಿರಾಶೆಯ ಪಡಬೇಡ ಎಂದರ್ಥ. ಮನಸ್ಸೇ ಸ್ನೇಹಿತ, ಮನಸ್ಸೇ ಶತ್ರು. ಮನುಷ್ಯನ ಜೀವನವನ್ನು ನಾಶ ಮಾಡುವುದು ಹೊರಗಿನ ಶತ್ರುಗಳಿಂದ ಅವನ ಮನಸ್ಸು. ಮನುಷ್ಯ ತುಂಬ ದುರ್ಬಲತೆಯನ್ನು ಒಳಗೊಳ್ಳುವುದು ಅವನ ಮನಸ್ಸಿಂದ ಕಾರಣ. ಕೋಪ, ಅಹಂಕಾರ, ಅಸೂಯೆ, ಭಯ ಮತ್ತು ಕೆಟ್ಟ ಚಿಂತನೆಗಳು ಮನಸ್ಸನ್ನು ವಿಷದಂತೆ ಹಾಳು ಮಾಡುತ್ತದೆ. ಮನಸ್ಸನ್ನು ನಿಯಂತ್ರಿಸುವವನು ಯಾವುದೇ ಕಷ್ಟದಲ್ಲೂ ಕುಗ್ಗುವುದಿಲ್ಲ. ಕೋಪದಿಂದ ಬುದ್ಧಿ ನಾಶವಾಗುತ್ತದೆ. ಬುದ್ಧಿ ನಾಶವಾದರೆ ಜೀವನ ಹಾಳಾಗುತ್ತದೆ. ಕೋಪ ಬಂದಾಗ ಮನುಷ್ಯನು ಸರಿಯಾದ ನಿರ್ಧಾರವನ್ನು ತೆಗೆದುಕೊಳ್ಳಲು ಸಾಧ್ಯವಿಲ್ಲ. ಒಂದು ಕ್ಷಣ ಸಂಬಂಧದ ಹಾಳು ಮಾಡಬಹುದು, ಸ್ನೇಹ ಕಳೆದುಕೊಳ್ಳಬಹುದು, ಜೀವನದ ದೊಡ್ಡ ಅವಕಾಶಗಳನ್ನು ಕಿತ್ತುಕೊಳ್ಳಬಹುದು. ಅರ್ಜುನನು ಯುದ್ಧಭೂಮಿಯಲ್ಲಿ ಭಯದಿಂದ ನಡುಗುತ್ತಿದ್ದ. ಅವನಿಗೆ ತನ್ನವರ ವಿರುದ್ಧ ಯುದ್ಧ ಮಾಡಬೇಕಾದ ಪರಿಸ್ಥಿತಿ ಬಂದಿತ್ತು. ಆ ಸಮಯದಲ್ಲಿ ಕೃಷ್ಣನು ಅವನಿಗೆ ಧೈರ್ಯ ತುಂಬಿದನು. ಜೀವನದಲ್ಲಿ ಪರೀಕ್ಷೆಯ ಭಯ, ಸೋಲಿನ ಭಯ, ಜನರ ಮಾತಿನ ಭಯ, ಭವಿಷ್ಯದ ಭಯ, ಇನ್ನು ಮನುಷ್ಯನನ್ನು ಇವುಗಳೆಲ್ಲ ದುರ್ಬಲವನ್ನಾಗಿ ಮಾಡುತ್ತದೆ. ಧೈರ್ಯದಿಂದ ಮುಂದೆ ನಡೆಯಬೇಕು, ಭಯದಿಂದ ಓಡಬೇಡ.
ಇಂದು ನಮ್ಮ ಜೊತೆ ಇರುವವರು ನಾಳೆ ಇರದೇ ಇರಬಹುದು. ಇಂದು ಇರುವ ದುಃಖ ನಾಳೆ ಸಂತೋಷವಾಗಿರಬಹುದು. ಅದಕ್ಕಾಗಿ ಒಳ್ಳೆಯ ಸಮಯದಲ್ಲಿ ಅಹಂಕಾರ ಬೇಡ, ಕೆಟ್ಟ ಸಮಯದಲ್ಲಿ ಆಶೆ ಕಳೆದುಕೊಳ್ಳಬೇಡ. ಹಣ ಬೇಕು, ಗೌರವ ಬೇಕು, ಒಳ್ಳೆಯ ಜೀವನ ಬೇಕು, ಇದು ತಪ್ಪಲ್ಲ. ಆದರೆ ಅತಿಯಾದ ಆಸೆ ಮನಸ್ಸನ್ನು ಸುಸ್ತಾಗಿಸುತ್ತದೆ. ಇತರರ ಜೀವನ ನೋಡಿ ನಮ್ಮ ಜೀವನವನ್ನು ದ್ವೇಷಿಸುವುದು ಕೂಡ ತಪ್ಪಾಗುತ್ತದೆ. ತೃಪ್ತಿ ಇರುವವನಿಗೆ ನಿಜವಾದ ಸಂತೋಷ ಸಿಗುತ್ತದೆ. ತೃಪ್ತಿ ಯಾರಿಗಿರೋದಿಲ್ವ ಅವರಿಗೆ ಸಂತೋಷ ಎಂದಿಗೂ ಸಿಗೋದಿಲ್ಲ. ಸುಳ್ಳು ಕೆಲವೊಮ್ಮೆ ಬೇಗ ಗೆಲ್ಲಬಹುದು, ಆದರೆ ಸತ್ಯ ಶಾಶ್ವತವಾಗಿರುತ್ತದೆ. ಸತ್ಯದ ದಾರಿಯಲ್ಲಿ ನಡೆಯುವವರು ಕೆಲವೊಮ್ಮೆ ಒಂಟಿಯಾಗಬಹುದು, ಆದರೂ ದೇವರು ಅವರ ಜೊತೆ ಇರುತ್ತಾನೆ. ಮನಸ್ಸು ಮುರಿಯಬಹುದು, ನಂಬಿಕೆ ಕಳೆದುಕೊಳ್ಳಬಹುದು, ಜೀವನ ಪೂರ್ತಿ ನೋವು ಕೊಡಬಹುದು. ಆದ್ದರಿಂದ ಕೃಷ್ಣನು ಹೇಳಿದ ಮಾತು, ಮೃದುವಾಗಿ ಮಾತನಾಡು, ನಂಬಿಕೆಯನ್ನು ಉಳಿಸಿಕೊಳ್ಳಿ, ಸ್ವಾರ್ಥ ಕಡಿಮೆ ಮಾಡು ಎಂದು ಹೇಳುತ್ತಾನೆ. ಕೃಷ್ಣ ಮತ್ತು ಅರ್ಜುನನ ಸ್ನೇಹ ವಿಶ್ವದ ಅತ್ಯುತ್ತಮ ಸ್ನೇಹದಲ್ಲಿ ಒಂದಾಗಿದೆ. ತಪ್ಪು ದಾರಿಯಿಂದ ಉಳಿಸುತ್ತಾನೆ, ಕಷ್ಟದಲ್ಲಿ ಕೈ ಬಿಡುವುದಿಲ್ಲ, ಸತ್ಯ ಹೇಳುತ್ತಾನೆ. ಕೆಟ್ಟ ಸ್ನೇಹ ಜೀವನದ ಹಾಳು ಮಾಡಬಹುದು, ಜೀವನವನ್ನು ನಾಶ ಮಾಡಬಹುದು. ಕ್ಷಮಿಸುವವನು ಸೋತವನು ಅಲ್ಲ. ಮನಸ್ಸಿನಲ್ಲಿ ದ್ವೇಷ ಇಟ್ಟುಕೊಂಡರೆ ಶಾಂತಿ ಕಳೆದುಕೊಳ್ಳುತ್ತದೆ, ಕೋಪ ಹೆಚ್ಚಾಗುತ್ತದೆ, ಜೀವನ ಕತ್ತಲಾಗುತ್ತದೆ. ಕ್ಷಮೆ ಮನಸ್ಸನ್ನು ಹಗುರ ಮಾಡುತ್ತದೆ. ಯಾರ ಜೀವನದಲ್ಲೂ ಕಷ್ಟಗಳು ತಪ್ಪುವುದಿಲ್ಲ, ಆದರೆ ಕೃಷ್ಣನು ಹೇಳುತ್ತಾನೆ, ದುಃಖ ನಿನ್ನನ್ನು ಮುರಿಯಲು ಅಲ್ಲ, ಬಲಿಷ್ಠನಾಗಿಸಲು ಬರುತ್ತದೆ. ಪ್ರತಿ ನೋವು ಒಂದು ಪಾಠವನ್ನು ಕಲಿಸುತ್ತದೆ. ಎಲ್ಲ ದಾರಿಗಳು ಮುಚ್ಚಿದಂತಾಗುವ ಸಮಯ ಬರುತ್ತದೆ. ಆ ಸಮಯದಲ್ಲಿ ನಂಬಿಕೆ ಮತ್ತು ಭಕ್ತಿ ಮನಸ್ಸಿಗೆ ಶಕ್ತಿಯನ್ನು ಕೊಡುತ್ತದೆ, ಮನಸ್ಸಿಗೆ ಶಾಂತಿ ಕೊಡುತ್ತದೆ, ಭಯ ಕಡಿಮೆ ಮಾಡುತ್ತದೆ, ಧೈರ್ಯ ಹೆಚ್ಚುತ್ತದೆ. ಹಣ, ಸೌಂದರ್ಯ, ಹೆಸರು, ಸ್ಥಾನಮಾನ ಯಾವುದು ಶಾಶ್ವತವಲ್ಲ. ಆದ್ದರಿಂದ ಅಹಂಕಾರ ಬೇಡ, ಇತರರನ್ನು ತಿರಸ್ಕರಿಸಬೇಡ, ಒಳ್ಳೆಯ ಹೃದಯದಿಂದ ಬದುಕಬೇಕು. ಮೊದಲು ನಿನ್ನನ್ನು ನೀನು ನಂಬಬೇಕು. ಇತರರು ನಿನ್ನ ಮೇಲೆ ನಂಬಿಕೆ ಇಡದಿದ್ದರೂ ಪರವಾಗಿಲ್ಲ, ನೀನು ನಿನ್ನ ಮೇಲೆ ನಂಬಿಕೆ ಇಟ್ಟರೆ ಸಾಕು. ಆತ್ಮ ವಿಶ್ವಾಸ ಇರುವವನು ಸೋಲಿನ ನಂತರವೂ ಮತ್ತೆ ಎದ್ದು ನಿಲ್ಲುತ್ತಾನೆ. ಜೀವನ ಒಂದು ಯುದ್ಧ ಇದ್ದಂಗೆ, ಪ್ರತಿದಿನವೂ ಒಂದು ಪರೀಕ್ಷೆ. ಕೆಲವೊಮ್ಮೆ ಜನರ ಜೊತೆ ಯುದ್ಧ ಮಾಡಬೇಕಾಗುತ್ತದೆ, ಕೆಲವೊಮ್ಮೆ ನಮ್ಮ ಮನಸ್ಸಿನ ಜೊತೆ ಯುದ್ಧ ಮಾಡಬೇಕಾಗುತ್ತದೆ. ಧರ್ಮ, ಸತ್ಯ ಮತ್ತು ಸಹನೆಯೊಂದಿಗೆ ಬದುಕಿದವನೇ ನಿಜವಾದ ವಿಜಯಿ. ಮನಸ್ಸನ್ನು ಗೆದ್ದವನೇ ಜಗತ್ತನ್ನು ಗೆಲ್ಲುತ್ತಾನೆ. ನಿನ್ನ ಕರ್ತವ್ಯ ಮಾಡು, ಭಯದಿಂದ ಹಿಂದೆ ಸರಿಯಬೇಡ. ಒಳ್ಳೆಯ ಹೃದಯ ಎಂದಿಗೂ ವ್ಯರ್ಥವಾಗುವುದಿಲ್ಲ. ಸತ್ಯದ ದಾರಿ ನಿಧಾನವಾಗಿರಬಹುದು, ಆದರೆ ಅದು ಶಾಶ್ವತ. ಜೀವನದಲ್ಲಿ ಏನೇ ಆಗಲಿ ಧೈರ್ಯ ಕಳೆದುಕೊಳ್ಳಬೇಡ. ಸಮಯ, ಸಹನೆ ಮತ್ತು ನಂಬಿಕೆ ಇದ್ದರೆ ಎಲ್ಲವೂ ಕೂಡ ಬದಲಾಗುತ್ತದೆ. ಭಗವದ್ಗೀತೆ ಮಾನವನ ಜೀವನಕ್ಕೆ ದಾರಿ ತೋರಿಸುವ ಅಮೂಲ್ಯ ಜ್ಞಾನ. ಕುರುಕ್ಷೇತ್ರ ಯುದ್ಧ ಭೂಮಿಯಲ್ಲಿ ಅರ್ಜುನನನ್ನು ಭಯ, ದುಃಖ ಮತ್ತು ಗೊಂದಲದಿಂದ ಕುಗ್ಗಿದಾಗ ಕೃಷ್ಣನು ಅವನಿಗೆ ಜೀವನದ ನಿಜವಾದ ಅರ್ಥವನ್ನು ತಿಳಿಸ್ತಾನೆ. ಆ ಮಾತುಗಳು ಕೇವಲ ಅರ್ಜುನನಿಗಲ್ಲ, ಇಡೀ ಮನುಕುಲಕ್ಕಾಗಿರುತ್ತದೆ. ಅದು ಯಾವುದು ಅಂತ ನಿಮಗೆ ಹೇಳ್ಕೊಡ್ತೀನಿ ಬನ್ನಿ. ಮನಸ್ಸಿನ ಒತ್ತಡ ಈ ಜೀವನದಲ್ಲಿ ನಾವು ತಗೊಳ್ತೀವಿ. ಸಂಬಂಧಗಳ ನೋವು, ಭಯ, ನಿರಾಶೆ, ಕೋಪ, ಏಕಾಂತ, ಹಣದ ಚಿಂತೆ, ಇವೆಲ್ಲವನ್ನು ಎದುರಿಸಲು ಕೃಷ್ಣ ಮಾತುಗಳನ್ನು ಬೆಳಕಿನ ದಾರಿಯಂತೆ ಇವೆ. ಕೃಷ್ಣನು ಹೇಳಿದ ಅತ್ಯಂತ ಪ್ರಸಿದ್ಧ ಮಾತು ಹೇಳ್ತೀನಿ ಬನ್ನಿ. ಬಹಳ ಜನರು ಕೆಲಸ ಶುರು ಮಾಡುವ ಚಿಂತೆ, ಸೋಲಿನ ಭಯಪಡುತ್ತಾರೆ. ಜನರು ಏನು ಹೇಳುತ್ತಾರೆ ಎಂದು ಯೋಚಿಸುತ್ತಾರೆ. ತಕ್ಷಣ ಫಲ ಸಿಗಲಿಲ್ಲ ಎಂದರೆ ನಿರಾಶೆಯಾಗುತ್ತಾರೆ. ಆದರೆ ಕೃಷ್ಣನು ಹೇಳ್ತಾನೆ, ಪ್ರಾಮಾಣಿಕವಾಗಿ ಪ್ರಯತ್ನ ಮಾಡು,
ಫಲವನ್ನು ಸಮಯ ಮತ್ತು ದೇವರ ಮೇಲೆ ಬಿಡಬೇಕಾಗತ್ತೆ. ಆಗ ನಿನ್ನ ಪ್ರತಿಫಲ ಖಂಡಿತ ಸಿಗುತ್ತೆ ಎಂದು. ಮನಸ್ಸನ್ನು ನಿಯಂತ್ರಣದಲ್ಲಿ ಇಲ್ಲದಿದ್ದರೆ ಜೀವನ ಕಷ್ಟವಾಗುತ್ತದೆ. ಮನಸ್ಸು ತುಂಬ ಶಕ್ತಿಶಾಲಿ. ಅದು ನಮ್ಮನ್ನು ಸ್ವರ್ಗಕ್ಕೂ ಕರೆದೊಯ್ಯಬಹುದು, ನರಕಕ್ಕೂ ತಳ್ಳೊಯ್ಯಬಹುದು. ಕೋಪ, ಅಸೂಹೆ, ದ್ವೇಷ, ಅಹಂಕಾರ, ಭಯ ಇವು ಮನಸ್ಸನ್ನು ವಿಷದಂತೆ ನಾಶ ಮಾಡುತ್ತದೆ. ಕೃಷ್ಣನ್ ಹೇಳ್ತಾನೆ, ಮನಸ್ಸನ್ನು ಗೆದ್ದವನೇ ನಿಜವಾದ ವಿಜಯಿ ಎಂದು. ಧ್ಯಾನ, ಒಳ್ಳೆಯ ಚಿಂತನೆ ಮತ್ತು ಸಹನೆಯಿಂದ ಮನಸ್ಸನ್ನು ಶಾಂತಗೊಳಿಸಬೇಕಾಗುತ್ತದೆ. ಆಗ ಮನಸ್ಸು ನಮ್ಮ ಹತೋಟಿಯಲ್ಲಿರುತ್ತದೆ. ಮುಂದಿನ ಸಂಚಿಕೆಯಲ್ಲಿ ಮತ್ತೊಮ್ಮೆ ನಾನು ಈ ವಿಡಿಯೋ ಬಗ್ಗೆ ಕ್ಲಾರಿಟಿ ಕೊಡ್ತೇನೆ. ಮುಂದಿನ ಸಂಚಿಕೆಯಲ್ಲಿ ಮತ್ತೆ ಭೇಟಿ ಆಗ್ತೇನೆ. ಎಲ್ಲರಿಗೂ ಕೂಡ ಒಳ್ಳೆಯದಾಗಲಿ. ಆ ಕೃಷ್ಣ ಪರಮಾತ್ಮನ ಆಶೀರ್ವಾದ ನಿಮ್ಮ ಮೇಲೆ ಇರಲಿ. ಆ ಕೃಷ್ಣನ ದಯೆ ಎಲ್ಲರ ಮನುಕುಲಕ್ಕೆ ಇರಲಿ ಅಂತ ಹೇಳ್ತಾ, ಎಲ್ಲರಿಗೂ ಧನ್ಯವಾದಗಳು ಅಂತ ಹೇಳ್ತಾ, ಥ್ಯಾಂಕ್ ಯು ಸೋ ಮಚ್. ಎಲ್ಲರಿಗೂ ಒಳ್ಳೆಯದಾಗಲಿ. ಮುಂದಿನ ಸಂಚಿಕೆಯಲ್ಲಿ ಭೇಟಿ ಆಗ್ತೇನೆ. ಪೂರ್ತಿ ವಿಡಿಯೋ ನೋಡಿ ಅಂತ ಹೇಳ್ತಾ, ಲವ್ ಯು ಆಲ್. ಬಾಯ್ ಬಾಯ್, ಟೇಕ್ ಕೇರ್.